ಫೇಸ್ ಮಾಸ್ಕ್ ತೋರಿಸ್ತಾ ಇದ್ದೀನಿ. ಇದು ಮ್ಯಾಜಿಕ್ ತರನೇ ವರ್ಕ್ ಆಗುತ್ತೆ. ಒನ್ ಟೈಮ್ 2 ಟೈಮ್ಸ್ ನೀವು ಅಪ್ಲೈ ಮಾಡ್ಕೊಂಡಿದ ತಕ್ಷಣನೇ ನಿಮ್ಗೆ ರಿಸಲ್ಟ್ ಬರುತ್ತೆ. ಟ್ಯಾನ್ ರಿಮೂವ್, ಪಿಗ್ಮೆಂಟೇಷನ್, ಮಂಗು ಅದೆಲ್ಲ ಹೋಗುತ್ತೆ. ನಿಮ್ಗೆ 40-50 ಇಯರ್ಸ್ ಇರೋರೆಲ್ಲ 25-30 ಇಯರ್ಸ್ ತರ ಕಾಣಿಸ್ಬೋದು. ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಫೇಸ್ ಮಾಸ್ಕ್ ತೋರಿಸ್ತಾ ಇದ್ದೀನಿ, ಹೋಮ್ ಮೇಡ್ ಫೇಸ್ ಮಾಸ್ಕ್. 25 ಇಯರ್ಸ್ ಇಂದ 50 ಇಯರ್ಸ್ ವರೆಗೂ ಅಪ್ಲೈ ಮಾಡ್ಕೊಬಹುದು. ತುಂಬಾ ಗ್ಲೋ ಕೊಡತ್ತೆ. ತುಂಬಾ ಜನಕ್ಕೆ ಡಾಟ್ ಸ್ಪಾಟ್ಸ್ ಇರತ್ತೆ. ನಮ್ಗೆ ಡಾಟ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಸನ್ ಟ್ಯಾನ್ ಆಗಿರತ್ತೆ, ಬಾಡಿ ಟ್ಯಾನ್ ಆಗಿರತ್ತೆ. ಎಲ್ಲರಿಗೂ ಓಲ್ಡ್ ಬಾಡಿಗೆ ನಾವು ಯೂಸ್ ಮಾಡ್ಕೊಬಹುದು. ನೀವು ಫಂಕ್ಷನ್ಗೆ ಹೋಗೋಗೆಲ್ಲ ಒಂದ್ ದಿವಸ ಮುಂಚೆ ಹಿಂದಿನ ದಿವಸ ಮುಂಚೆ ಮಾಡ್ಕೊಬಹುದು. ನಿಮ್ಗೆ ಬೇಗ ಇವಾಗ ಫಂಕ್ಷನ್ ಐತೆ ಒಂದ್ ಮಂತ್ಗೆಲ್ಲ ನೀವು ವೀಕ್ಲಿ ಒಂದ್ಸಲನು ಅಪ್ಲೈ ಮಾಡ್ಕೊಬಹುದು. ಹೋಮ್ ಮೇಡ್ ಮಾಸ್ಕ್ ಯಾವ ತರ ಅನ್ನೋದು ಬನ್ನಿ ನಾನು ತೋರಿಸ್ಕೊಡ್ತೀನಿ. ಮುಂಚೆ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದಕ್ಕಿಂತ ಇದು ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ವಿಡಿಯೋ ಬಂದು. ನೀವು ಇದು ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಒಬ್ರಿಗೆ ಶೇರ್ ಮಾಡಿ. ರೈಸ್ 4 ಸ್ಪೂನ್ ಅಷ್ಟು ತಗೊತಾ ಇದ್ದೀನಿ. ರೈಸಲ್ಲಂತೂ ಗ್ಲೋ ಕೊಡುತ್ತೆ, ನಮಗೆ ಬ್ರೈಟ್ನಿಂಗ್ ಕೊಡುತ್ತೆ, ಟ್ಯಾನ್ ಹೋಗುತ್ತೆ, ಪ್ರತಿಯೊಂದು ಹೋಗುತ್ತೆ. ರೈಸ್ 4 ಸ್ಪೂನು, ಬಾದಾಮಿ ಒಂದು 7 ತಗೊಂಡಿದ್ದೀನಿ. ಇದು ಮೈಸೂರ್ ದಾಲ್ ಅಂದ್ಬಿಟ್ಟು ಇದು ಒಂದು 4 ಸ್ಪೂನ್. ಅಕ್ಕಿ ಎಷ್ಟು ತಗೊಂಡಿದ್ದೀರಾ ಬೇಳೆನೂ ಅಷ್ಟೇ ತಗೊಳ್ಳಿ. ಇದು ನೀರು ಹಾಕೊಂಡು ಒಂದು 6 to 7 ಅವರ್ಸ್ ನೆನೆಯಾಕ್ ಬಿಡಿ. ಅಂದರೆ ನೆನಿಬೇಕು, ಚೆನ್ನಾಗಿ ನೆನೆದ್ರೆ ಸಾಕು. ಇವಾಗ 7 ಅವರ್ಸ್ ಆಗೈತೆ. ಇವಾಗ ಚೆನ್ನಾಗಿ ನೆಂದಿರೋದಾಯ್ತು. ಇವಾಗ ಬಾದಾಮಿದೆಲ್ಲ ಕ್ಲೀನಾಗಿ ಸಿಪ್ಪೆ ತೆಗಿಬೇಕು. ಆ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ನಾವು ಒಂದು ಪ್ಲೇಟಲ್ಲಿ ಬೇಳೆ ನೆಂದಿರೋದಾಯ್ತು, ಬಾದಾಮಿ ಸಿಪ್ಪೆ ತೆಗ್ದಿದ್ದೀವಿ, ಲೆಮನ್ ತಗೊಂಡಿದ್ದೀನಿ, ಆಲೂಗಡ್ಡೆ, ಮೈನ್ ಬಂದು ಆಲೂಗಡ್ಡೆ ಡಾಟ್ ಸರ್ಕಲ್ಸ್ಗೆಲ್ಲ ಕ್ಲಿಯರ್ ಆಗುತ್ತೆ. ಆಲೂಗಡ್ಡೆ ತಗೊಂಡಿದೀವಿ. ಆಲೂಗಡ್ಡೆಯಲ್ಲಿ ಡಾಟ್ ಸರ್ಕಲ್ ಎಲ್ಲ ಕ್ಲೀನ್ ಆಗಿ ಹೋಗುತ್ತೆ. ಆಮೇಲೆ ಮತ್ತೆ ಇದು ಒಬ್ಬೊಬ್ರಿಗೆ ಮಂಗು ಅಂತೀವಿ. ಟ್ಯಾನ್ ತುಂಬಾ ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿರುತ್ತಲ್ವಾ, ಅದಕ್ಕೆ ಮಂಗು ತರ ಬಂದ್ಬಿಡತ್ತೆ. ಆ ಮಂಗು ಬಂದು ಈ ಆಲೂಗಡ್ಡೆಯಲ್ಲಿ ಚೆನ್ನಾಗಿ ಹೋಗುತ್ತೆ. ಇದು ಯೂಸ್ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬಾ ಇದು ಹೆಲ್ತ್ ಬೆನಿಫಿಟ್ ಸಿಗತ್ತೆ ಇದ್ರಲ್ಲಿ. ಈ ನಿಂಬೆಹಣ್ಣು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಒಂದ್ 2-3 ಡ್ರಾಪ್ಸ್ ಹಾಕೊಳ್ಳಿ. ಒಬ್ಬೊಬ್ರಿಗೆ ಸೂಟ್ ಆಗಲ್ಲ. ಬಾದಾಮಿ ಅಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ನಾನು ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಂತೀನಿ. ಆಲೂಗಡ್ಡೆ ನಾನು ಫುಲ್ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ. ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಬೇಳೆ, ರೈಸು ಮತ್ತೆ ಬಾದಾಮಿ ಇದು 3 ಹಾಕೊಳ್ತಾ ಇದ್ದೀವಿ. ನಾವು ಏನೇನು ಆಲೂಗಡ್ಡೆ ಕಟ್ ಮಾಡಿರೋದು ಪ್ರತಿಯೊಂದು ಎಲ್ಲ ಹಾಕೊಳ್ಳೋಣ ಮಿಕ್ಸಿ ಜಾರಲ್ಲಿ. ನೀರೇನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ನಾನು ಮೊಸರು ಆ್ಯಡ್ ಮಾಡ್ತೀನಿ. ಮೊಸರಲ್ಲೇ ನಿಮಗೆ ನೀರಿನ ಅಂಶ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನೀವು ನೀರು ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ. ಒಂದು 1/4 ಭಾಗ ಲೆಮನ್ ಹಾಕ್ಕೊತಾ ಇದ್ದೀನಿ. ಅಷ್ಟಾದರೆ ಸಾಕು. ನೀವು ಬೇಕಾಗಿದ್ರೆ ಸ್ವಲ್ಪ ಜಾಸ್ತಿನೇ, ನಿಮಗೆ ಸೂಟ್ ಆದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು. ಲಾಸ್ಟಲ್ಲಿ ಬಂದು ಒಂದು 1/4 ಕಪ್ ಅಷ್ಟು ನಾನು ಮೊಸರು ಆ್ಯಡ್ ಮಾಡಿ ಇವಾಗ ಬ್ಲೆಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು, ತರಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ನೀವು ಎಷ್ಟಾದರೆ ಅಷ್ಟು ಯೂಸ್ ಮಾಡ್ಕೊಂಡು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಒಂದು 15 ಡೇಸ್ 20 ಡೇಸ್ ತನಕನೂ ನೀವು ಒಂದೇದ್ರಲ್ಲಿ ಸ್ಟೋರ್ ಮಾಡ್ಕೊಂಡು ಎತ್ತಿಟ್ಕೊಬೋದು. ಮೊಸರಲ್ಲೇ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನೀವು ಇದು ಫ್ರಿಡ್ಜ್ ಅಲ್ಲಿ ಕ್ಲೀನ್ ಆಗಿ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ವೀಕ್ಲಿ 2 ಟೈಮ್ಸ್ ಅಂದ್ರೆ ಲೈಟ್ ಆಗಿ ಅಪ್ಲೈ ಮಾಡ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ. ಇವಾಗ ನಾನು ನೋಡಿ, ಇವಾಗ ಡಾಟ್ ಸ್ಪಾಟ್ ನೋಡಿ, ಇವಾಗ ನಂದು ಇಲ್ಲಿ ಡಾಟ್ ಸ್ಪಾಟ್ಸ್, ಇಲ್ಲಿ ನೋಡಿ, ಇಲ್ಲಿ ಡಾಟ್ ಸ್ಪಾಟ್ಸ್ ಸ್ವಲ್ಪ ರಿಂಕಲ್ಸ್ ತರ ಆಗೈತೆ ನನ್ಗೆ. ಆಮೇಲೆ ನನ್ಗೆ ಎಲ್ಲಾನ ಮೇಕಪ್ ಮಾಡ್ಕೊಂಡು ಹೋದ್ರೂ ಬೇಗ ನನ್ಗೆ ಸೆನ್ಸಿಟಿವ್ ಸ್ಕಿನ್, ಅಂದ್ರೆ ಪಿಂಪಲ್ಸ್ ಬಂದ್ಬಿಡತ್ತೆ, ಒಂಥರ ಸುಕ್ಕಾಗೋಗಿರತ್ತೆ. ಆಮೇಲೆ ಡಾಟ್ ಸ್ಪಾಟ್ಸ್ ಅಂತೂ ಸಿಕ್ಕಾಪಟ್ಟೆ ಐತೆ ನನ್ಗೆ. ಅದಕ್ಕೋಸ್ಕರ ಇದು ಪ್ಯಾಕ್ ನಾನು ತುಂಬಾ ಸ್ಕ್ರಬ್ ಮಾಡ್ಕೊಳಕ್ ಹೋಗಲ್ಲ. ಒಬ್ಬೊಬ್ರು ತುಂಬಾ ಹೆವಿ ಸ್ಕ್ರಬ್ ಮಾಡ್ಕೊಂತಾರೆ. ಸ್ಕ್ರಬ್ ಮಾಡ್ಕೊಂಬಾರ್ದು, ನಿಮ್ಗೆ ಲೈಟ್ ಆಗಿ ಮಾತ್ರ ಲೈಟ್ ಆಗಿ ಹಿಂಗೆ ಸ್ಕ್ರಬ್ ಮಾಡ್ಕೊಂಡು ಲೈಟ್ ಆಗಿ ಈ ತರ ಒಂದು 5 ಮಿನಿಟ್ಸ್ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಆಮೇಲೆ ಈ ತರ ಹಂಗೆ ಪ್ಯಾಕ್ ತರ ಬಿಟ್ಬಿಡಿ. ಫೇಸ್ ಪ್ಯಾಕ್ ಹಾಕೊಂಡ್ಮೇಲೆ ಸೈಡಲ್ಲಿ ಒಂದು ಫೋಟೋ ಬರ್ತಾ ಇದೆ. ಆ ತರ ಗ್ಲೋ ಬರುತ್ತೆ. ನೀವು ಬೇಕಾದ್ರೆ ಯೂಸ್ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ತುಂಬಾ ಗ್ಲೋ ಇರುತ್ತೆ. ಇವತ್ತು ಬ್ಯೂಟಿ ಟಿಪ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.